ನನ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ವೀಕ್ಷಕರೇ, ನಾನು ನಿಮಗೆ ಅವತ್ತು ಇಡ್ಲಿ ಸಾಂಬಾರು ಮಾಡಬೇಕಾದ್ರೆ ಪೌಡ್ರ್ ಮಾಡೋದು ಹೇಗೆ ಹೇಳ್ಕೊಡ್ತೀನಿ ಅಂದಿದ್ದೆ. ನೋಡಿ, ಇವಾಗ ಹೇಳ್ಕೊಡ್ತೀನಿ. ನೋಡಿ, ಇಡ್ಲಿ ಸಾಂಬಾರು ಪೌಡ್ರ್ ಮಾಡೋದಕ್ಕೆ ಎಷ್ಟು ಐಟಮ್ಗಳು ಬೇಕು ಅದನ್ನು ಏನೇನು ಅಂತ ಹೇಳ್ತೀನಿ ಬನ್ನಿ. ನೋಡಿ, 6 ಸ್ಪೂನು ಧನಿಯಾದ ಬೀಜ ತೊಗೊಂಡಿದ್ದೀನಿ, ಅಂದರೆ ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ 6 ಸ್ಪೂನು. ಇದಕ್ಕೆ 2 ಸ್ಪೂನು ಕಡಲೆಬೇಳೆ ತೊಗೊಳ್ಳಿ. 6 ಸ್ಪೂನ್ ಧನಿಯಾ ಬೀಜಕ್ಕೆ 2 ಸ್ಪೂನ್ ಕಡಲೆಬೇಳೆ ತೊಗೊಳ್ಳಿ, ಜಾಸ್ತಿ ಏನು ಬೇಡ ಇದಕ್ಕೆ. ಮತ್ತು ಇದಕ್ಕೆ 2 ಸ್ಪೂನ್ ಉದ್ದಿನಬೇಳೆ ತೊಗೊಳ್ಳಿ. 2 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನ್ ಕಡಲೆಬೇಳೆ, 6 ಸ್ಪೂನು ಕೊತ್ತಂಬರಿ ಬೀಜ, ಮತ್ತು 2 ಸ್ಪೂನ್ ಜೀರಿಗೆ. ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಎಲ್ಲ 2 ಸ್ಪೂನ್ ತೊಗೊಳ್ಳಿ. ಮೆಣಸು ಮಾತ್ರ 1 ಸ್ಪೂನ್ ತೊಗೊಳ್ಳಿ. 1 ಸ್ಪೂನ್ ಮೆಣಸು, 6 ಸ್ಪೂನ್ ಕೊತ್ತಂಬರಿ ಬೀಜಕ್ಕೆ, ಮತ್ತು ಅರ್ಧ ಸ್ಪೂನ್ ಮೆಂತ್ಯ ತೊಗೊಳ್ಳಿ. ಮೆಂತ್ಯ ಜಾಸ್ತಿ ಬೇಡ, ಕಹಿ ಆಗಿಬಿಡುತ್ತೆ. ಇದಕ್ಕೆ 2 ಇಂಚಷ್ಟು, 1 ಇಂಚಷ್ಟು 2 ಇಂಚು 2 ಚಕ್ಕೆ ಪೀಸ್ ತೊಗೊಳ್ಳಿ. ಇದಕ್ಕೆ ಲವಂಗ, ಏಲಕ್ಕಿ ಏನು ಬೇಡ ಫ್ರೆಂಡ್ಸ್, ಇದಿಷ್ಟೇ ಸಾಕು. ಇಷ್ಟೇ ಐಟಮು ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ 6ರಿಂದ 7 ಬ್ಯಾಡಗಿ ಮೆಣಸಿನು, 5ರಿಂದ 6 ಒಣಮೆಣ್ಸಿಕಾಯಿ ತಗೊಂಡಿದ್ದೀನಿ ನಾನು. ನಿಮಗೆ ಕಲರ್ ಬೇಕು ಅಂದರೆ ಬ್ಯಾಡಗಿ ಮೆಣಸಿನ ಇನ್ನೂ ತೊಗೊಳ್ಳಿ, ಅದು ನಿಮ್ಮ ಇದಕ್ಕೆ ಬಿಟ್ಟಿದ್ದು. ನೋಡಿ, ಇಷ್ಟನ್ನು ಇವಾಗ ನಾನು ಹುರ್ಕೋತಾ ಇದ್ದೀನಿ ಒಲೆ ಮೇಲೆ. ಬನ್ನಿ, ಇವಾಗ ಫಸ್ಟು ಒಲೆ ಹಚ್ಕೊಬಿಡ್ತೀನಿ. ನೋಡಿ, ಒಂದು ಬಾಣಲೆ ಇಟ್ಕೊತೀನಿ ಇದನ್ನು ಉರಿಯೋದಕ್ಕೆ. ಇದಕ್ಕೆ ಕಡಲೆಕಾಯಿ ಎಣ್ಣೆ 1 ಸ್ಪೂನ್ ಹಾಕೋತೀನಿ. ಜಾಸ್ತಿ ಎಣ್ಣೆ ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ಪೌಡ್ರು ಸ್ಮೆಲ್ ಬಂದುಬಿಡುತ್ತೆ, ಇಟ್ಕೊಳ್ಳೋಕ್ಕಾಗಲ್ಲ ಜಾಸ್ತಿ ದಿನ. ಫಸ್ಟು ಮೆಂತ್ಯ ಹಾಕೋತಿದ್ದೀನಿ. ಒಲೆ ಉರಿ ಮಾತ್ರ ಪೂರ್ತಿ ಕಮ್ಮಿ ಇರಲಿ, ಜಾಸ್ತಿ ಉರಿ ಕೊಡೋಕ್ಕೆ ಹೋಗಬೇಡಿ. ಮತ್ತು ಮೆಣಸು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಇದು ಅಷ್ಟೇ ಉರಿ ಕಮ್ಮಿಲೇ ಇರಲಿ. ಮತ್ತು ಕಡಲೆಬೇಳೆ, ಅದನ್ನು ಉರಿ ಕಮ್ಮಿಲೇ ಉರಿರಿ, ಜಾಸ್ತಿ ಉರಿ ಹಾಕ್ಕೊಂಡು ಉರಿಬೇಡಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಕಹಿ ಬಂದುಬಿಡುತ್ತೆ ಸಾಂಬಾರು, ಚೆನ್ನಾಗಿ ಫ್ಲೇವರ್ ಕೊಡಲ್ಲ. ಆಮೇಲೆ ಇದಕ್ಕೆ ಉದ್ದಿನಬೇಳೆನೂ ಹಾಕ್ಕೊಬಿಡಿ, ಅದನ್ನೂ ಅಷ್ಟೇ ಉರಿ ಕಮ್ಮಿಲೇ ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಾಂಬಾರಂತೂ ತುಂಬ ಚೆನ್ನಾಗಾಗುತ್ತೆ. ಅವತ್ತು ಮಾಡಿ ನಿಮಗೆ ತೋರಿಸಿದ್ದೀನಿ. ಇವತ್ತು ಪೌಡ್ರನ್ನ ಹೇಳ್ಕೊಡ್ತಾಯಿದ್ದೀನಿ. ಮಾಡಿಕೊಂಡು ಮನೇಲಿ ನೋಡಿ ಮಾಡಿಕೊಂಡು ಇಡ್ಲಿ ಸಾಂಬಾರು ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್. ದಯವಿಟ್ಟು ನಾನು ಹೇಳ್ಕೊಡ್ತಿರೋ ಅಡುಗೆ ನಿಮಗೆ ಅರ್ಥ ಆಗ್ತಾಯಿದೆಯಾ ಇಲ್ವಾ ಕಮೆಂಟ್ ಮಾಡಿ. ನೋಡಿ, ಕೊತ್ತಂಬರಿನೂ ಅಷ್ಟೇ, 6 ಸ್ಪೂನ್ ಕೊತ್ತಂಬರಿನೂ ಅಷ್ಟೇ ಚೆನ್ನಾಗಿ ಹುರ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಹುರಿದಷ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ಎಣ್ಣೆನೂ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಎಣ್ಣೆ ಜಾಸ್ತಿ ಹಾಕ್ಬಿಟ್ರೆ ಪೌಡ್ರನ್ನ ಹೆಚ್ಚಿಗೆ ದಿನ ಇಟ್ಕೊಳ್ಳೋಕ್ಕಾಗಲ್ಲ. 2 ಪೀಸ್ ಚಕ್ಕೆನೂ ಅದಕ್ಕೆ ಸೇರಿಸ್ಕೊಬಿಡಿ. ಇದಕ್ಕೆ ಏಲಕ್ಕಿ, ಲವಂಗ ಏನೂ ಹಾಕೋಗಿಲ್ಲ. ನೋಡಿ, ಇದಕ್ಕೆ 2 ಸ್ಪೂನ್ ಜೀರಿಗೆನ ಲಾಸ್ಟಲ್ಲಿ ಹಾಕ್ಕೊಳ್ಳಿ, ಫಸ್ಟೇ ಹಾಕ್ಕೊಳ್ಳೋಕೆ ಹೋಗಬೇಡಿ. ಕೊನೆಯಲ್ಲಿ ಜೀರಿಗೆ ಮತ್ತು ಮೆಣಸಿಕಾಯಿಗಳು ಮಾತ್ರ ಹಾಕ್ಕೋಬೇಕು. ನೋಡಿ, ಇವಾಗ ಮೆಣಸಿಕಾಯಿನೂ ಹಾಕ್ಕೋತೀನಿ. ಇದನ್ನು ಅಷ್ಟೇ ಉರಿ ಫುಲ್ ಕಮ್ಮಿನೇ ಇರಲಿ, ಅದರಲ್ಲೇ ಫ್ರೈ ಮಾಡ್ಕೊಳ್ಳಿ. ಇದನ್ನು ಫ್ರೈ ಆದಮೇಲೆ ಫ್ರೆಂಡ್ಸ್ ಒಂದು ತಟ್ಟೆಗೆ ಹಾಕ್ಕೋಬೇಕು. ಆರೋಕ್ಕೂ ಮುಂಚೆ ನೀವು ಪೌಡ್ರ್ ಮಾಡೋಕ್ಕೆ ಹೋಗಬೇಡಿ. ಬಾಕ್ಸ್ಗೆ ಹಾಕೋಕ್ಕೂ ಮುಂಚೆ ಪೌಡ್ರನ್ನೂ ಅಷ್ಟೇ ಒಂದು ಅರ್ಧ ಗಂಟೆ ಫುಲ್ ತಣ್ಣಗಾದ್ಮೇಲೆ ಬಾಕ್ಸ್ಗೆ ಹಾಕ್ಕೊಂಡು ಇಟ್ಕೊಳ್ಳಿ. ಎಷ್ಟು ದಿನ ಬೇಕಾದ್ರೂ ಇಟ್ಕೋಬೋದು ನೀವು. ಮತ್ತು ನಾನು ಟೊಮೊಟೊ ಬಾತ್ ಪೌಡ್ರನ್ನು ಮಾಡ್ತೀನಿ. ಇದನ್ನೆಲ್ಲ ನನಗೆ ನಮ್ಮ ಅತ್ತಿಗೆ ಹೇಳ್ಕೊಟ್ಟಿದ್ರು. ಟೊಮೊಟೊ ಬಾತ್ ಪೌಡ್ರು, ಬಿಸಿಬೇಳೆ ಬಾತ್ ಪೌಡ್ರು ಎಲ್ಲನೂ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ನೋಡಿ, ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಇದು ಒಂದು ಅರ್ಧ ಗಂಟೆಯಿಂದ 1 ಗಂಟೆ ಟೈಮ್ ಆರಬೇಕು, ತಣ್ಣಗಾಗಬೇಕು. ಆಮೇಲೆ ನಾನು ಮೆಣಸಿಕಾಯಿಗಳನ್ನೆಲ್ಲ ಮುರ್ಕೊಬಿಡ್ತೀನಿ, ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊತೀನಿ, ಬ್ಲೇಡಿಗೆ ಸಿಕ್ಕಲಿ ಅಂತ, ಮಿಕ್ಸಿ ಬ್ಲೇಡ್ಗೆ. ಇವಾಗ ಇದು ಆರಿದೆ ಫ್ರೆಂಡ್ಸ್. ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೋತೀನಿ. ಎಲ್ಲನೂ ನೀಟಾಗಿ ಮುರಿದಿರೋ ಮೆಣಸಿಕಾಯಿಗಳು ಮತ್ತು ಕೊತ್ತಂಬರಿ ಬೀಜ, ಜೀರಿಗೆ ಎಲ್ಲನೂ ಫ್ರೈ ಆಗಿದೆ ಚೆನ್ನಾಗಿ. ಅದನ್ನು ನಾನು ಈ ಜಾರ್ಗೆ ಹಾಕ್ಕೊಂಡು ಇವಾಗ ಪೌಡ್ರು ಮಾಡ್ಕೊತೀನಿ ಫ್ರೆಂಡ್ಸ್ ನಾನು. ನೋಡಿ, ಇವಾಗ ಪೌಡ್ರು ಮಾಡ್ಕೊಳಕ್ಕೆ ಹೋಗ್ತಾಯಿದ್ದೀನಿ. ನೋಡಿ, ಇವಾಗ ಪೌಡ್ರ್ ಆಗಿದೆ. ಈ ಪೌಡ್ರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಿಮಗೆ ಕಲರ್ ಬೇಕು ಅಂತಂದರೆ ಇನ್ನೊಂದೆರಡು ಬ್ಯಾಡಗಿ ಮೆಣಸಿನ ಹಾಕ್ಕೊಳ್ಳಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ನೋಡಿ, ಇದನ್ನು ಆರಕ್ಕೆ ಬಿಡಿ, ಒಂದು ಅರ್ಧ ಗಂಟೆ ಆರಲಿ ಫ್ರೆಂಡ್ಸ್. ಆರಿದ್ಮೇಲೆ ಬಾಕ್ಸ್ಗೆ ಹಾಕ್ಕೊಳ್ಳಿ. ಆಮೇಲೆ ಎಣ್ಣೆ ಅಂಶ ಇರೋದ್ರಿಂದ ಜಾಸ್ತಿ ಸ್ಮೆಲ್ ಬಂದುಬಿಡುತ್ತೆ, ಆರಲಿಲ್ಲ ಅಂತಂದರೆ ಬೇಗನೆ ಬಂದುಬಿಡುತ್ತೆ. ನೋಡಿ, ಪೌಡ್ರಂತೂ ಅಲ್ಟಿಮೇಟಾಗಿದೆ, ಸಖತ್ತಾಗಿದೆ. ಸಾಂಬಾರು ಅಷ್ಟೇ ಸೂಪರಾಗುತ್ತೆ. ದಯವಿಟ್ಟು ಮಾಡ್ಕೊಂಡು ತಿನ್ನಿ, ಇಷ್ಟ ಆಗುತ್ತೆ ನಿಮಗೇ. ಪದೇ ಪದೇ ನಾನು ಇಡ್ಲಿ ಸಾಂಬಾರು ಈ ಫ್ಲೇವರಲ್ಲಿ ತಿನ್ನಬೇಕು ಅಂತ ನಿಮಗೇ ಇಷ್ಟ ಆಗುತ್ತೆ. ಸೊ ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗಿದ್ದರೆ, ನನ್ನ ಅಡುಗೆ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ.
ನನಗೆ ಎನ್ಕರೇಜ್ ಮಾಡಿ. ಏನಾದರೂ ತಪ್ಪಿದರೆ ದಯವಿಟ್ಟು ಹಿಂಗಿದೆ ತಪ್ಪು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್.